ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು 90 ಡೇಸ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಂದರೆ ಇದು ರಫ್ ಪ್ಲಾನ್ ರೀತಿ. ನೆಕ್ಸ್ಟ್ ಡೇ ಟು ಡೇ ಟಾಸ್ಕ್ಸ್ ಬೇರೆ ಇರುತ್ತೆ. ಜಸ್ಟ್ ಓವರ್ ಆಲ್ ಪಿಕ್ಚರ್ ಯಾವ ರೀತಿ ಇದೆ ಅಂದರೆ 90 ಡೇಸ್ ನಾನು ಏನು ಓದ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಲಿ ಹೇಳ್ತೀನಿ. ನಿಮಗೂ ಈ ಥರ ಪ್ಲಾನಿಂಗು ಹೆಲ್ಪ್ ಆಗ್ಬೋದು. ಫಸ್ಟ್ ಥಿಂಗ್ ಅಂದರೆ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡೋದಕ್ಕಿಂತ ಈಗ 90 ಡೇಸ್ ಎಕ್ಸಾಮ್ ಇದೆ ನವೆಂಬರ್ 15 ಅಂತ ನೋಡೋದಕ್ಕಿಂತ ಒನ್ ಡೇ ಬ್ರೇಕ್ ಮಾಡೋದು ಒಳ್ಳೇದು ಅಂತ ನನಗೆ ಅನ್ನಿಸ್ತು. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇವತ್ತಿನ ಡೇಟ್ ಇದು 19/8/2026. ಇವತ್ತಿನ ಡೇಟಲ್ಲಿ ನಾನು ಏನೇನು ಮಾಡ್ತೀನಿ ಅಂದರೆ ಮೇಯ್ನ್ ನಾನು ಓದಬೇಕಿರೋದೇನು ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ಕೊತೀನಿ. ಆ್ಯಂಡ್ ಏನಾದ್ರು ಇಂಪಾರ್ಟೆಂಟ್ ವರ್ಕ್ಸ್ ಅದರ್ ದ್ಯಾನ್ ಡೈಲಿ ವರ್ಕ್ಸ್ ಬಿಟ್ಟು ಏನಿದೆ ಅದನ್ನು ಹಾಕ್ಕೊತೀನಿ. ಅಂದರೆ ಇವತ್ತು ಕಿಚನ್ ಕ್ಲೀನಿಂಗ್ ಇತ್ತು, ಹಬ್ಬ ಇದೆಯಲ್ಲ ಫ್ರೈಡೆ, ಸೊ ಅದನ್ನು ನಾನು ಅದು ಒಂದು ಟಾಸ್ಕ್ ಅಂತ ಹಾಕ್ಕೊಂಡೆ. ಇವತ್ತು ಪಾಲಿಟಿ ಓದೋಣ ಅಂತ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟು, ಪಂಚಾಯತ್ ಅಂಡ್ ಸ್ಥಳೀಯ ಸರ್ಕಾರಗಳೇನಿದೆ ಅದು, ಜೊತೆಗೆ ಕರೆಂಟ್ ಅಫೇರ್ಸ್ ಮ್ಯಾಗ್ಝೈನು. ನಾನು ಮ್ಯಾಗ್ಝೈನು ಇವರು ಸ್ಪರ್ಧಾ ಅವ್ರದ್ದೇ ರೆಫರ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇದು ಈಗ ತಗೊಳ್ಳೋರಿಗೆ ಸಿಗ್ತಿಲ್ಲ. ಇದು ಈ ಕಾಪಿ ಏನೋ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ನನಗೆ ಶೋರ್ ಆಗಿ ಗೊತ್ತಿಲ್ಲ. ಇದು ಆಫ್ಲೈನಲ್ಲಿ ತಗೊಂಡಿದ್ದು ಫೆಬ್ರವರಿ ಮ್ಯಾಗ್ಝೈನ್ ಇದು. ಸೊ ಫೆಬ್ರವರಿ ಮ್ಯಾಗ್ಝೈನ್ ಇವತ್ತು ಓದೋದಿತ್ತು, ಅದನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಇದು ಏನಂತ ಹೇಳಿದ್ರೆ, ಇದು ಡೇ ಸ್ಟಾರ್ಟ್ ಆದಾಗ 12 AM ಅಂತ. ನಾನು ಈ ರೀತಿ ಏನಕ್ಕೆ ಮಾಡ್ಕೊತಿದ್ದೀನಿ ಅಂದರೆ ಒನ್ ಅವರ್ಗೂ ನನ್ನನ್ನು ನಾನು ಟ್ರ್ಯಾಕ್ ಮಾಡ್ಕೊಂಡಾಗ ನಾನು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ, ಅಥವಾ ಸುಮ್ಮನೆ ಮಲ್ಕೊಂಡಿದ್ನ, ಅಥವಾ ಯೂಟ್ಯೂಬ್ ಸರ್ಚ್ ಮಾಡೋದನ್ನ, ರೀಲ್ಸ್ ನೋಡೋದನ್ನ, ಅಥವಾ ಓದ್ಕೊಂಡ ಅಂತ ಹೇಳ್ಬಿಟ್ಟು ನನಗೆ ನೀಟಾಗಿ ಟ್ರ್ಯಾಕ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಇದರಲ್ಲಿ. ಜೊತೆಗೆ ಏನಾದರೂ ಇದರಲ್ಲಿ ತಪ್ಪು ಅನಿಸಿದ್ರೆ ಅಥವಾ ಇನ್ನೇನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ಡೇಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ನನಗೆ ಇದು ಹೆಲ್ಪ್ ಆಗ್ತಿದೆ. ಇದು ಹೇಳ್ತೀನಿ ನೋಡಿ ಯಾವ ರೀತಿ ಮಾಡ್ಕೊತಿದ್ದೀನಿ ಅಂತ. ಈಗ 12 AM ಇಂದ ನೆಕ್ಸ್ಟ್ 12 AM ವರೆಗೂ ಈ ರೀತಿ ಹವರ್ಸ್ ಲೆಕ್ಕದಲ್ಲಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ಸಪೋಸ್ 3 AM ಅಂತ ಇದೆಯಲ್ಲ, ಅವಾಗ ನಾನು ಏನು ಮಾಡ್ತಿರ್ತೀನಿ ಅಂತ, ಮಾರ್ನಿಂಗ್ ನಾನು 3:30 AMಗೆ ಓದ್ಕೊತೀನಿ. ಯಾಕಂದರೆ ಮಾನ್ವಿ ಸ್ಕೂಲ್ಗೆಲ್ಲ ರೆಡಿ ಮಾಡೋದಿರುತ್ತೆ, ಅವಳು 9 to 1 ಸ್ಕೂಲ್ಗೆ ಹೋಗ್ತಾಳೆ. ಸೊ ಆದ್ದರಿಂದ ಆ ಕೆಲಸಗಳು ಇರುತ್ತೆ. ಆ್ಯಂಡ್ ಬೇರೆ ಟೈಮ್ ಸಿಗಲ್ಲ, ಮಾರ್ನಿಂಗ್ ಸ್ವಲ್ಪ ಟೈಮ್ ಸಿಗೋದ್ರಿಂದ ನಾನು ಈ ಟೈಮ್ನ ಚೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 4 o'clock, 5 o'clock, 6 o'clock ಅಪ್ ಟು 7 ವರೆಗೂ ನನಗೆ ಟೈಮ್ ಸಿಗುತ್ತೆ ಓದ್ಕೊಳ್ಳೋಕ್ಕೆ. ಇಲ್ಲೊಂದು 3 hours ಓದ್ಕೊತೀನಿ ನಾನು. ನೆಕ್ಸ್ಟು ತಿಂಡಿ ಮಾಡೋದು ಅದೆಲ್ಲ ಇರುತ್ತೆ. ಈ ರೀತಿ ನನ್ನ ಕೆಲಸಗಳಿರುತ್ತೆ. ಡೈಲಿ ನಾನು ಏನೇನು ಮಾಡ್ತೀನಿ ಅದನ್ನು ಇಲ್ಲಿ ಬರೀತೀನಿ ಅಷ್ಟೇ. ಈಗ ಮಾನ್ವಿನ ಸ್ಕೂಲಿಗೆ ರೆಡಿ ಮಾಡೋದು, ಬಿಟ್ಟು ಬರೋದು, ಮತ್ತು ಯಾವಾಗ ಓದ್ಕೊಂಡೆ, ನೆಕ್ಸ್ಟ್ ಏನು ಸ್ಟಾರ್ಟ್ ಮಾಡಿದೆ, ಆ್ಯಂಡ್ ನೆಕ್ಸ್ಟ್ ಅವರಲ್ಲಿ ಏನು ಓದ್ಕೊಂಡೆ, ಪಂಚಾಯತಿ ಓದ್ಕೊಂಡೆ. 12 PM ಅಲ್ಲಿ ಪಂಚಾಯತಿ ಮತ್ತು ಇಂಪಾರ್ಟೆಂಟ್ ತಿದ್ದುಪಡಿಗಳು ರಿಗಾರ್ಡಿಂಗ್ ಪಂಚಾಯತಿ ಟಾಪಿಕ್ ಮೇಲೆ ಕೆಲವೇನು ತಿದ್ದುಪಡಿಗಳಿದೆ ಅದನ್ನು ಓದ್ಕೊಂಡೆ. ಮತ್ತು 1 o'clockಗೆ ಮಾನ್ವಿ ರಿಟರ್ನ್ ಬರ್ತಾಳೆ ಸ್ಕೂಲಿಂದ, ಅವಳನ್ನು ಕರ್ಕೊಂಬರಕ್ಕೆ ಹೋದೆ. ಸೊ ಈ ರೀತಿ ಟ್ರ್ಯಾಕ್ ಇದ್ದಾಗ ನಾವೇನಾದ್ರು ಇನ್ ಕೇಸು 12 o'clock ನಮಗೇನೋ ಅನಿಸಿದೆ ಅಂದರೆ, ಇಲ್ಲಿ ಏನೋ ಬರೀಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಾಡೋದಲ್ಲ, ಬಟ್ ನೀವೇನು ಮಾಡ್ತಿದ್ದೀರಾ ಅಂದರೆ ನಾನು ಏನು ಮಾಡ್ತಿದ್ದೀನಿ ಅದನ್ನು ಇಲ್ಲಿ ಬರ್ಕೊತಾ ಇದ್ದೀನಿ ನಾನು. ಅವಾಗೇನಾಗುತ್ತೆ, ನಾವೇನಾದ್ರು ವೇಸ್ಟ್ ಮಾಡ್ತಿದ್ರು ಕೂಡ ನಮಗೊಂಥರ ಭಯ ಅನಿಸುತ್ತೆ. ಇದೊಂದು ಸರಿ ನೈಟು ಇಲ್ಲಿಂದ ನೋಡ್ಕೊಂಬಂದರೆ ಏನೋ ಅಪ್ಪ ಇಲ್ಲೋ ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ವಾ ಅಂದರೆ ನನ್ನ ಕೇಸ್ ಪ್ರಿಪ್ರೇಷನ್ಗೆ ಇದು ಹೆಂಗೆ ಹೆಲ್ಪ್ ಆಯಿತು ಅನ್ನೋ ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟು ಇದರಲ್ಲಿ ಲಾಸ್ಟಲ್ಲಿ ಬರ್ಕೊತೀನಿ. ಅಂದರೆ ಇವತ್ತು ನಾನು ಅಂದ್ಕೊಂಡು ಟಾಸ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡೋದನ್ನ ಅಥವಾ ಇಲ್ವಾ ಅನ್ನೋ ರೀತಿ. ನಾನು ನೆಕ್ಸ್ಟು ನಾಳೆ ಪ್ಲ್ಯಾನ್ಸ್ ಇದು. ಅಂದರೆ ನಾಳೆಗೆ ಇಲ್ಲಿ ಏನು ಬರ್ಕೋಬೇಕು, ನಾನು ಏನು ಟಾಸ್ಕ್ ಇದೆ ಅನ್ನೋದು ಅದನ್ನು ಬರ್ಕೊತೀನಿ. ಆ್ಯಂಡ್ ಅವರ್ ವೈಸು ಈ ರೀತಿ ಟ್ರ್ಯಾಕ್ ಮಾಡ್ಕೊತಾ ಇರ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಇದ್ರೆ ಈ ರೀತಿ ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಡೇ ವೇಸ್ಟ್ ಆಗಲ್ಲ. ಇವನ್ 1 hour ಓದ್ಬೋದು, ಅಥವಾ ನಾವು ಒಂದಿನ 10 hours ಓದ್ಬೋದು. ಬಟ್ ಎಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಇದನ್ನು ಬರೆಯೋದ್ರಿಂದ ನಾವು ಟೈಮ್ ವೇಸ್ಟ್ ಮಾಡ್ತಿರೋದು ನಮ್ಮ ಮೈಂಡಿಗೆ ಗೊತ್ತಾಗುತ್ತೆ. ಆವಾಗ ನಾವು ನೀಟಾಗಿ ನಮ್ಮ ಏಮ್ ಕಡೆನೇ ಹೋಗ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ಈಗ ಸಬ್ಜೆಕ್ಟ್ಸ್ ನಾನು ಏನು ಓದ್ತಿದ್ದೀನಿ ಅಂತ ನೋಡೋದಾದರೆ, ಇದು ನನ್ನ ಪ್ಲ್ಯಾನ್ ಇರೋದು. ಅಂದರೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಏನಿದೆ, ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್ ಆ್ಯಂಡ್ ಟೆಕ್ಕು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ 12 months ಅಟ್ಲೀಸ್ಟ್ ಬೇಕು. ಅಂದರೆ ನವಂಬರ್ಗೆ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ, ನವಂಬರ್ ಟು ನವಂಬರು ಕರೆಂಟ್ ಅಫೇರ್ಸು, ಜೊತೆಗೆ ಎಕನಾಮಿಕ್ ಸರ್ವೆ, ಬಜೆಟು, ಇಷ್ಟು ಮೇಯ್ನ್ ಸಬ್ಜೆಕ್ಟ್ಸ್ ರೀತಿ ನಾನು ನೋಟೇಟ್ ಮಾಡಿರೋವಂಥದ್ದು. ಇದನ್ನು ಬಿಟ್ಟು ನೆಕ್ಸ್ಟ್ ಬೇರೆ ಏನು ಓದ್ಕೋಬೇಕಾಗುತ್ತೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಮತ್ತು ಅದ್ರ ಜೊತೆ ಮಾಕ್ ಟೆಸ್ಟ್ ಕೂಡ ಕೊಡಬೇಕು. ಅಂದರೆ ಈ ಸಬ್ಜೆಕ್ಟ್ಸ್ ಓದಿರ್ತೀವಲ್ಲ ಅದು ವೀಕ್ಲಿ ಒನ್ಸ್ ಅಥವಾ ಸಬ್ಜೆಕ್ಟ್ ಕಂಪ್ಲೀಟ್ ಆದಮೇಲೆ ಒಂದು ಮಾಕ್ ಟೆಸ್ಟ್ ಆ ರೀತಿ ಬರಿತಾ ಇದ್ದೀನಿ. ಆಲ್ರೆಡಿ ಪಾಲಿಟಿ
ಸ್ವಲ್ಪ ಓದಿದ್ದೀನಿ. ಇನ್ನು ಸ್ವಲ್ಪ ಒಂದು 2 to 3 ಡೇಸಲ್ಲಿ ಪಾಲಿಟಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒಂದು ಟೆಸ್ಟ್ ಕೊಡಬೇಕು. ನೆಕ್ಸ್ಟ್ UPSC ಆ್ಯಂಡ್ KPSC ಓಲ್ಡ್ ಕ್ವಶನ್ ಪೇಪರ್ಸ್ ಏನಿದೆ ಅದು, ಜೊತೆಗೆ ಕಮ್ಯುನಿಕೇಷನ್ ಪೇಪರು ಕನ್ನಡ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಇದೆಯಲ್ಲ, ಅಂದರೆ ಈಗ ಏನಾದರೂ KA ಇಂದ ಯಾವುದಾದ್ರು ಎಕ್ಸಾಮ್ಸ್ ತೊಗೊಂಡ್ರೆ, ಈಗ KS ಅಂತಲೇ ಕೂರೋಕ್ಕಾಗಲ್ವಲ್ಲ, ಗ್ರೂಪ್ C ಯಾವುದಾದ್ರೂ ಬಂದರೆ ಎಕ್ಸಾಮ್ಸ್ನ ತೊಗೊಳ್ಳೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಯೂಸ್ ಆಗೋ ರೀತಿ 1 ಅವರು ಎಲ್ಲಾದರೂ ಟೈಮ್ ಮಾಡಿಕೊಂಡು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ನ ಓದ್ಕೊತಾ ಇದ್ದೀನಿ. ಬಟ್ ಇದು ಎವ್ರಿ ಡೇ ಮಾಡೋಕ್ಕಾಗ್ತಿಲ್ಲ ನನಗೆ, ಬಿಕಾಸ್ ಈ ಕೋರ್ ಸಬ್ಜೆಕ್ಟ್ಸು ಪ್ಲ್ಯಾನಿಂಗ್ ಇರುತ್ತೆ ಆ್ಯಂಡ್ ಕರೆಂಟ್ ಅಫೇರ್ಸ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ ಡೈಲಿ. ಸೊ ಅದ್ರ ಜೊತೆ ಇದರಲ್ಲಿ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕಿದಾಗ ಇದನ್ನು ಓದ್ಕೊತಾ ಇದ್ದೀನಿ. ಇನ್ನೂ ಇದ್ರ ಕಮ್ಯುನಿಕೇಷನ್ ಪೇಪರ್ ಬರೆಯೋಂಥದ್ದು ಯಾವುದು ಕಾಲ್ ಆಗಿಲ್ವಲ್ಲ KE ಇಂದ, ಸೊ ಸ್ವಲ್ಪ ಟೈಮ್ ಸಿಗುತ್ತೆ ಅನ್ನೋದಂತ ಅಷ್ಟೇ. ಈ ರೀತಿ ನಾನು ಸಬ್ಜೆಕ್ಟ್ಸ್ನ ಡಿವೈಡ್ ಮಾಡ್ಕೊಂಡೆ. ಒಂದು ಪಾಲಿಟಿ ಒಂದು 15 ಡೇಸಲ್ಲಿ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ, ಆ್ಯಂಡ್ ಎಕಾನಮಿ 10 ಡೇಸು, ಎನ್ವಿರಾನ್ಮೆಂಟ್ 8 ಡೇಸು, ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 6 ಡೇಸು ಒಂದು ಬುಕ್ ಓದೋಣ ಅಂತ ಇದ್ದೀನಿ. ಇದು ನೆಕ್ಸ್ಟು ಪ್ಲ್ಯಾನ್ ಮಾಡಬೇಕು. ಆ್ಯಕ್ಚುಲಿ ಈ ಬುಕ್ ನನ್ನ ಹತ್ರ ಇಲ್ಲ, ಬಟ್ ನಾನು ಕೂಡ ರಿವ್ಯೂಸ್ ಕೇಳೇ ಇದನ್ನು ಡಿಸೈಡ್ ಮಾಡಿದ್ದೀನಿ. ಬಟ್ ನೋಡಬೇಕು, ನಾನು ಓದಿದ್ಮೇಲೆ ಹೆಂಗಿದೆ ಅಂತ ಹೇಳ್ತೀನಿ, ಇನ್ ಕೇಸ್ ನಿಮಗೆ ಬೇಕಿದ್ರೆ. ನೆಕ್ಸ್ಟ್ ಜಿಯೋಗ್ರಫಿಗೆ ಒಂದು 20 ಡೇಸ್ ಓದೋಣ ಅಂತ ಇದ್ದೀನಿ, ಬಿಕಾಸ್ ಇದರಲ್ಲಿ ತುಂಬ ಕ್ವಶನ್ಸ್ ಆಗಿದೆ ಲಾಸ್ಟ್ ಇಯರು, ಅಂದರೆ 2024 KS ಅಲ್ಲಿ. ಸೊ ಅದು ಮತ್ತು ಹಿಸ್ಟ್ರಿ 16 ಡೇಸ್ ಅಂತ, ಅಂದರೆ ಇನ್ಕ್ಲೂಡಿಂಗ್ ಕರ್ನಾಟಕ, ಇಂಡಿಯನ್ ಹಿಸ್ಟ್ರಿ, ಮಾಡ್ರನ್ನು, ಏನ್ಷಿಯಂಟು, ಮಿಡಿವಲ್ ಹಿಸ್ಟ್ರಿ, ಈ ರೀತಿ ಎಲ್ಲಾನು. ಮತ್ತು ಈ ಸಬ್ಜೆಕ್ಟ್ಸ್ ಜೊತೆಗೆ ಡೈಲಿ ಮಾಡೋದು ಅಂತ ಅಂದರೆ 1 ಅವರ್ ಕರೆಂಟ್ ಅಫೇರ್ಸ್ ಓದ್ಕೊತೀನಿ, ಜೊತೆಗೆ 1 ಅವರ್ ಮೆಂಟಲ್ ಎಬಿಲಿಟಿ ಮಾಡ್ತೀನಿ. ಸೊ ಈ ರೀತಿ ನನ್ನ ಪ್ಲ್ಯಾನಿಂಗ್ ಇರೋದು. ನನಗೆ ತುಂಬ ಹೆಲ್ಪ್ ಆಗ್ತಿರೋದು ಈ ಪ್ಲ್ಯಾನಿಂಗು. ಸೊ ಇದು ನಿಮ್ಗೆ ಯೂಸ್ ಆಗ್ಬೋದು. ಈ ರೀತಿ ಅಂದರೆ ಅವರ್ಸು ಮತ್ತು ಜಸ್ಟ್ ನಾವೇನು ಮಾಡಿದ್ವಿ ಈ ಅವರಲ್ಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರ್ಕೊತೀನಿ. ನೆಕ್ಸ್ಟು ನನ್ನ ಫೀಡ್ಬ್ಯಾಕು, ಇವತ್ತು ಯಾವ ರೀತಿ ನಡೀತು, ನಾನು ಬರ್ಕೊಂಡಿರೋ ಈ ಗೋಲ್ಸ್ ಎಲ್ಲನೂ ಇವತ್ತು ಆಯಿತಾ ಇಲ್ವಾ ಅಂತ ಇಲ್ಲಿ ರೀಡ್ ಮಾಡ್ತೀನಿ. ಅಂದರೆ 6 o'clockಗೆ ನಾನು ವಿಡಿಯೋ ಇದು ಎಡಿಟಿಂಗು ಅದೆಲ್ಲ ಮಾಡೋಣ ಅಂತ ತೊಗೊಂಡಿದ್ದೆ. ಸೊ ಅದರಲ್ಲವರೆಗೂ ಬರೆದಿದ್ದೀನಿ. ನೆಕ್ಸ್ಟ್ ವೀಕ್ ಪೆಂಡಿಂಗ್ ಇರೋದಂದರೆ ನಂದು ಇವತ್ತಿಂದು ಕರೆಂಟ್ ಅಫೇರ್ಸ್ ಇದೆ. ಮ್ಯಾಗ್ಝೈನ್ ಓದಿಲ್ಲ ನಾನು, ಬಿಕಾಸ್ ಇಷ್ಟು ಕೆಲಸಗಳಿದ್ವು. ಇವಾಗ ನಾನು ನೈಟು ಮ್ಯಾಗ್ಝೈನ್ ಓದ್ಬಿಟ್ಟು ಮಲಗಬೇಕು. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ಥರ ಪ್ಲ್ಯಾನಿಂಗ್ ನಿಮಗೆ ಯೂಸ್ ಆಗ್ಬೋದು ಅಂದ್ಕೊತೀನಿ. ಅಥವಾ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.